ಸರಿ, ನಾವ್ ಯಾರೋ ಡಾಕ್ಟರ್ನ ಕರೆಸ್ಲಿಲ್ಲ ಅಂದ್ಮೇಲೆ ಯಾರು ಕರೆಸಿದ್ರು? ನಾನೇ ಕರ್ಸಿದ್ದು. ಅಂದ್ಕೊಂಡೆ ಇದು ನಿನ್ನ ಕೆಲಸನೇ ಅಂತ. ಯಾಕೆ ಕಷ್ಟ ತಗೊಳಕ್ ಹೋದೆ? ಪ್ಲೀಸ್ ಮ್ಯಾಮ್, ಈ ರೀತಿ ಎಲ್ಲ ಮಾತಾಡಿ ನಾನು ನಿಮ್ಮ ಮೇಲೆ ಇಟ್ಟಿರೋ ಪ್ರೀತಿಗೆ ಅವಮಾನ ಮಾಡಬೇಡಿ. ನಿನ್ನೆ ರಾತ್ರಿ ನೀವು ರಾಜನ್ ಕಾಲ್ ಮಾಡಕ್ ಹೋಗಿ ನನಗೆ ಕಾಲ್ ಮಾಡಿದೆ ಅಂತ ಹೇಳಿದ್ರಿ. ನಿಮ್ಮ ಕಣ್ಣು ಉರಿತಿದೆ, ಕಣ್ಣಲ್ಲಿ ನೀರು ಸೋರ್ತಿದೆ ಅಂತ ಹೇಳಿದ್ರಿ. ಅದಾದ್ಮೇಲೆ ನನಗೆ ನಿದ್ದೆನೇ ಬರಲಿಲ್ಲ. ಹೇಗೂ ನನ್ನ ಹತ್ರ ಡಾಕ್ಟರ್ ನಂಬರ್ ಇತ್ತಲ್ಲ, ಒಂದ್ಸಲ ಕಾಲ್ ಮಾಡಿ ನೋಡೋಣ ಅಂತ ಕಾಲ್ ಮಾಡಿದೆ. ಅದೃಷ್ಟಕ್ಕೆ ಅವ್ರು ಬರಕ್ಕೆ ಒಪ್ಕೊಂಡ್ರು. ಆದರೆ ಕಾರ್ ಕಳಿಸಿ ಅಂತ ಹೇಳಿದ್ರು. ತಕ್ಷಣ ನಾನೊಂದು ಕ್ಯಾಬ್ ಬುಕ್ ಮಾಡಿ ಕಳಿಸ್ದೆ. ಆಮೇಲೆ ಅವ್ರು ನಿಮಗೆ ಟ್ರೀಟ್ಮೆಂಟ್ ಕೊಟ್ಟು ಹೋಗಬೇಕಾದ್ರೆ ನಿಮಗೆ ಯಾವ್ಯಾವ ಟ್ಯಾಬ್ಲೆಟ್ ಯಾವ್ಯಾವ ಟೈಮಲ್ಲಿ ಕೊಡಬೇಕು, ಯಾವ ಐ ಡ್ರಾಪ್ ಹಾಕಬೇಕು ಎಲ್ಲ ಹೇಳಿದ್ರು. ಪರವಾಗಿಲ್ವೇ? ಇಡೀ ರಾತ್ರಿ ನನಗೋಸ್ಕರ ನಿದ್ದೆಗೆಟ್ಟಿರೋ ಹಾಗಿದೆ. ಅದಿರಲಿ, ಡಾಕ್ಟ್ರು ಇನ್ನೇನು ಹೇಳಿದ್ರು? ನಿಮ್ಮ ಕಣ್ಣಿನ ಸೇಫ್ಟಿಗೋಸ್ಕರ ಇನ್ನೂ ಏನೇನೋ ಹೇಳಿದ್ದಾರೆ. ಆದರೆ ನೀವು ಅದನ್ನು ಕೇಳಿದ್ರೆ ನನಗೆ ಬೈತೀರಾ. ಆದರೂ ನೀವು ಅದನ್ನು ಫಾಲೋ ಮಾಡಲೇಬೇಕು ಮ್ಯಾಮ್. ರಾಣಿ, ಇದೇನು ಆರ್ಡ್ರಾ ರಿಕ್ವೆಸ್ಟಾ? ನನ್ನ ನಿಮ್ಮ ಮನೇಲಿ ಒಬ್ಳು ಅಂತ ಅನ್ಕೊಂಡಿದ್ರೆ ಇದನ್ನ ಆರ್ಡರ್ ಅಂತ ಅನ್ಕೋಬಹುದು. ಹೊರಗಿನವಳು ಅನ್ಕೊಂಡಿದ್ರೆ ಇದನ್ನ ರಿಕ್ವೆಸ್ಟ್ ಅನ್ಕೋಬಹುದು. ಮಾತಲ್ಲಿ ಹೇಗ್ ಮರಳು ಮಾಡ್ಬೋದು ಅನ್ನೋದನ್ನ ನಿನ್ನಿಂದ ಕಲಿಬೋದು ನೋಡು. ನಿಮ್ಮ ಮೇಡಮ್ಮು ಆರ್ಡರ್ ಅಂತಾನೆ ಪಾಲಿಸ್ತಾರೆ. ವಿಷಯ ಏನು ಅಂತ ಹೇಳು. ಆಂಟಿ, ನೀವು ಮಾತು ಕೊಡ್ತಾ ಇದ್ದೀರಾ, ಆಮೇಲೆ ಮ್ಯಾಮ್ನ ಒಪ್ಸೋ ಕೆಲಸನೂ ನಿಮ್ದೇ ಆಗಿರತ್ತೆ, ನೆನ್ಪಿರ್ಲಿ. ಮ್ಯಾಮ್, ಡಾಕ್ಟರ್ ಹೇಳಿರೋ ಕಂಡೀಷನ್ ಏನು ಗೊತ್ತಾ? ನೀವು ಒಂದೇ ಕಡೆ ತುಂಬೋದು ಕೂರಬಾರ್ದು. ಕಂಪ್ಯೂಟರ್ ಮುಂದೆ ಅಂತೂ 10 ನಿಮಿಷಕ್ಕಿಂತ ಜಾಸ್ತಿ ಕೂರಲೇಬಾರ್ದು. ಅದರಲ್ಲೂ ಟ್ರಾಫಿಕ್ನಲ್ಲಿ ಜರ್ನಿ ಮಾಡಲೇಬಾರ್ದು ಅಂತ ಹೇಳಿದ್ದಾರೆ. ಅದರ ಅರ್ಥ ಏನು ಗೊತ್ತಾ? ನೀವು ಆಫೀಸ್ಗೂ ಹೋಗಬಾರ್ದು ಅಂತ. ನೋ, ನಾನು ಅದಕ್ಕೆ ಒಪ್ಪೋದಿಲ್ಲ. ನಾನು ಈಗ ತಾನೇ ಹೊಸ ಪ್ರಾಜೆಕ್ಟ್ ಒಂದಕ್ಕೆ ಸೈನ್ ಮಾಡಿದ್ದೀನಿ. ಅದನ್ನು ಕಂಪ್ಲೀಟ್ ಮಾಡದೇ ಇದ್ದರೆ ನಮ್ಮ ಕಂಪ್ನಿ ರೆಪ್ಯುಟೇಷನ್ ಹಾಳಾಗುತ್ತೆ. ಸೊ ಐ ಹ್ಯಾವ್ ಟು ಗೋ ಟು ಆಫೀಸ್. ಮ್ಯಾಮ್, ನಿಮ್ಮ ಕಮಿಟ್ಮೆಂಟ್ಸ್ಗಳಿಗೆ ತೊಂದರೆ ಆಗದಿರೋ ಹಾಗೆ ರೆಸ್ಟ್ ತಗೊಳ್ಳೋದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ. ನೀವು ಆಫೀಸಿಗೆ ಬರಬಾರ್ದು ಅಂತ ಅಷ್ಟೇ ತಾನೇ ಹೇಳಿದ್ದು, ಆಫೀಸೇ ಇಲ್ಲಿಗೆ ಬರಬಾರ್ದು ಅಂತೇನಲ್ವಲ್ಲ? ಎಸ್, ಬ್ರಿಲಿಯಂಟ್ ಐಡಿಯಾ. ನಾನು ಅದನ್ನೇ ಹೇಳೋಣ ಅನ್ಕೊಂಡೆ, ಅಷ್ಟರಲ್ಲಿ ರಾಣಿ ಹೇಳು. ನೋ ಮೋರ್ ಡಿಸ್ಕಷನ್. ರಾಣಿ ಕೊಟ್ಟಿರೋ ಐಡಿಯಾ ಕರೆಕ್ಟ್ ಆಗಿದೆ. ಹಳೆ ಕಮಿಟ್ಮೆಂಟ್ ಫೈಲ್ನ ಅಪ್ಪ ನೋಡ್ಕೋತಾರೆ. ಹೊಸ ಪ್ರಾಜೆಕ್ಟ್ ಫೈಲ್ನ ನಾನೇ ಮನೆಗೆ ತಂದು ಕೊಡ್ತೀನಿ. ಇಲ್ಲೇ ಮಿನಿ ಆಫೀಸ್ ಓಪನ್ ಮಾಡ್ಕೊಂಡ್ರಾಯ್ತು. ಅಲ್ಲಿಗೆ ಪ್ರಾಬ್ಲಮ್ ಸಾಲ್ವ್. ಏನಂತಿರತ್ತೆ? ನೋ, ಈಗಲೂ ನಾನು ಇದಕ್ಕೆ ನೋ ಅಂತಾನೆ ಹೇಳ್ತೀನಿ. ಆಂಟಿ, ನೀವು ಒಪ್ಪಿಸ್ತೀರಿ ಅಂತ ನಂಗೆ ಪ್ರಾಮಿಸ್ ಮಾಡಿದ್ರಿ ತಾನೆ, ಇವಾಗ ಸುಮ್ಮನೆ ನಿಂತ್ರೆ ಹೇಗೆ? ಒಪ್ಸಿ ಆಂಟಿ. ಅದು ಮಕ್ಕಳಿಬ್ರು ಸೇರ್ಕೊಂಡು ನಿಮ್ಮ ಆರೋಗ್ಯದ ಬಗ್ಗೆ ತಾನೇ ಹೇಳ್ತಿದ್ದಾರೆ. ಕೊಳ್ಳಿ ಪ್ಲೀಸ್. ಅದು ಅಲ್ಲದೆ ಆಫೀಸಲ್ಲಿ ಯಾವುದೇ ಥರದ ಪ್ರಾಬ್ಲಮ್ ಬರಲ್ಲ, ಹಾಗೆ ನೋಡ್ಕೋತೀವಿ ಅಂತ ಪ್ರಾಮಿಸ್ ಮಾಡ್ತಿದಾರಲ್ಲ. ಸೊ ಕೊಳ್ಳಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ಓ, ನೀವೆಲ್ಲ ಸೇರಿಕೊಂಡು ಈ ಪ್ಲ್ಯಾನ್ ಮಾಡಿದ್ದೀರಾ ಅನ್ಸುತ್ತೆ. ನೀವೆಲ್ಲ ತೀರ್ಮಾನ ಮಾಡಿದ್ಮೇಲೆ ನಾನೇನು ಹೇಳೋಕ್ಕಾಗಲ್ಲ. ಸೊ ಮನೆಗೆ ಆಫೀಸ್ನ ಶಿಫ್ಟ್ ಮಾಡಿ.